Hi guys, welcome back to my channel Life's Journey Tales. ನಾನು ವೈಷ್ಣವಿ ರಾಜ್ ಅಂತ. ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಇವತ್ತು ಅ ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಪ್ಲ್ಯಾನ್ಸ್ ಇದೆ ಇವತ್ತಿಗೆ. ಐಕಿಯಾಗೆ ಹೋಗಬೇಕು, ಸ್ವಲ್ಪ ಐಡಿಯಾಸ್ ಬೇಕು ಆ್ಯಂಡ್ ಮನೆಗೆ ಶಾಪಿಂಗ್ ಮಾಡಬೇಕು. ಐ ರಿಯಲಿ ಲೈಕ್ ದ ಕ್ವಾಲಿಟಿ. ಐಕಿಯಲ್ಲಿ ಸಿಗೋ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಸಮ್ ಐಟಮ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್, ಬಟ್ ಸಮ್ ಐಟಮ್ಸ್ ನಿಮಗೆ ಎಷ್ಟು ಕಮ್ಮಿ ಪ್ರೈಸಲ್ಲಿ, ಅಫೋರ್ಡಬಲ್ ಪ್ರೈಸಲ್ಲಿ ಅಷ್ಟು ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಅದು ನಂಗೆ ತುಂಬ ಇಷ್ಟ ಆಯಿತು. ತುಂಬ ಗ್ಲಾಸ್ವೇರ್ ಐಟಮ್ಸ್ ತೊಗೊಂಡು ಬಂದಿದ್ದೀನಿ. ಅದನ್ನು ಮುಂದಿನ ಯಾವುದಾದ್ರೂ ವೀಡಿಯೋಲಿ ನಾನು ಅದನ್ನು ತೋರಿಸ್ತೀನಿ. ಐ ಹ್ಯಾವ್ ಅ ಡಿಫ್ರೆಂಟ್ ಪ್ಲ್ಯಾನ್ ಫಾರ್ ಆಲ್ ಆಫ್ ದ್ಯಾಟ್. ಐಕಿಯಾನ ಎಕ್ಸ್ಪ್ಲೋರ್ ಮಾಡಬೇಕು. ದಿಸ್ ಇಸ್ ಗೋನ್ ಬಿ ಮೈ ಸೆಕೆಂಡ್ ವಿಸಿಟ್ ಟು ಐಕಿಯಾ. ನಾನು ಆಲ್ರೆಡಿ ಒನ್ಸ್ ಹೋಗಿ ಬಂದಿದ್ದೀನಿ. ದೆರ್ ಈಸ್ ಗೋಯಿಂಗ್ ಟು ಬಿ ಅನ್ ಈವೆಂಟ್ ವೆರಿ ಸೂನ್. ಆ ಈವೆಂಟಿಗೆ ಎಲ್ಲ ಶಾಪಿಂಗ್ ಮಾಡಬೇಕಾ, ಏನು ಈವೆಂಟ್ ಇದೆ, ಈವೆಂಟಲ್ಲಿ ಏನೇನು ಮಾಡ್ತೀವಿ ಅದೆಲ್ಲ ನಾನು ಒಂದು ವ್ಲಾಗ್ ಮಾಡ್ತೀನಿ ಸಪ್ರೇಟಾಗಿ. ಅಂಟಿಲ್ ದೆನ್ ಸ್ವಲ್ಪ ಸಸ್ಪೆನ್ಸ್ ಇಡ್ತೀನಿ ಅದನ್ನು. ಪ್ಲೀಸ್ ಎಕ್ಸ್ಕ್ಯೂಸ್ ಮೈ ಅವತಾರ. ಇನ್ನು ಈಗಷ್ಟೇ ಎದ್ದಿದ್ದೀನಿ, ಹಾಗಾಗಿ ಈ ಥರ ಇದ್ದೀನಿ. ರೆಡಿ ಆಗಬೇಕು. ಇನ್ನು ಇವತ್ತು ಆ್ಯಕ್ಚುಲಿ ಐಬ್ರೋಸ್ ಮಾಡಿಸೋ ಪ್ಲ್ಯಾನ್ ಸಹ ಇದೆ. ಸೊ ಸುಮಾರಿದೆ ಆ್ಯಂಡ್ ನೋಡೋಣ ಹೌ ದ ಡೇ ವಿಲ್ ಗೋ. ಇವತ್ತು ನಾನು ಈ ಔಟ್ಫಿಟ್ ಹಾಕ್ಕೋತಾ ಇದ್ದೀನಿ. ಇಟ್ಸ್ ವೆರಿ ಬ್ಯೂಟಿಫುಲ್. ಐ ಥಿಂಕ್ ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು. ನೋ, ಮೈ ಹಸ್ಬೆಂಡ್ ಬಾಟ್ ಇಟ್ ಫಾರ್ ಮೀ. ಇದನ್ನು ಹಾಕ್ಕೋತಾ ಇದ್ದೀನಿ. ಲೆಟ್ ಮೀ ಶೋ ಯು ಆಲ್ ಹೌ ಐ ಗೆಟ್ ರೆಡಿ ಲೇಟ್ರ್ ಆನ್. ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಔಟ್ಫಿಟ್. ತುಂಬ ಚೆನ್ನಾಗಿದೆ. ಕ್ಲಾತು ತುಂಬ ಸಾಫ್ಟ್ ಇದೆ. ಟ್ರೈ ಮಾಡಿ ನೋಡಿ. ಇಫ್ ಯು ವಾಂಟ್ ಟು ಬೈ ದಿಸ್ ಔಟ್ಫಿಟ್, ಐ ಥಿಂಕ್ ಇಟ್ಸ್ ಸ್ಟಿಲ್ ಅವೈಲಬಲ್ ಆನ್ ಫ್ಲಿಪ್ಕಾರ್ಟ್. ನನಗೆ ಆ ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಇವತ್ತು ನೇಲ್ ಕಲರ್ ಸಹ ಚೇಂಜ್ ಮಾಡಿದೆ. ಗ್ರೇ ವಿತ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಹಾಕಿದ್ದೀನಿ. ನಾನು ಇದನ್ನು ಝೂಡಿಯೋಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ನೇಲ್ ಪೇಂಟ್ ಕ್ವಾಲಿಟಿ. ಝೂಡಿಯೋಗೆ ಹೋದರೆ ಡೆಫಿನೆಟ್ಲಿ ನೀವು ನೇಲ್ ಪೇಂಟ್ ಕಲೆಕ್ಷನ್ಸ್ ಚೆಕ್ ಮಾಡಿ, ಇಷ್ಟ ಆಗುತ್ತೆ ನಿಮಗೂ. ಟೈಮ್ ಇಲ್ಲ, ಬೇಗ ಬೇಗ ರೆಡಿ ಆಗಬೇಕು. ಅಮ್ಮ ಕಾಲ್ ಮಾಡಿದರು, ಹಸ್ಬೆಂಡ್ ಕಾಲ್ ಮಾಡಿದರು, ಬೇಗ ರೆಡಿ ಆಗೋಕ್ಕೆ ಹೇಳಿದ್ದಾರೆ. ಸೊ ಕ್ವಿಕ್ಕಾಗಿ ರೆಡಿ ಆಗ್ತಾಯಿದ್ದೀನಿ. ತುಂಬ ಏನು ಮೇಕಪ್ ಮಾಡ್ಕೋತಿಲ್ಲ, ಬಿಕಾಸ್ ಇಟ್ಸ್ ಸಮ್ಮರ್ ಟೈಮ್. ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ಜಸ್ಟ್ ಬೇಸಿಕ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಲೈಟಾಗಿ ಫೌಂಡೇಶನ್ ಹಾಕ್ಕೋತಿದ್ದೀನಿ. ಇಲ್ಲಿ ಟ್ರೈ ಮಾಡ್ತಿದ್ದೆ ಯಾವ ಹೇರ್ ಸ್ಟೈಲ್ ಸೆಟ್ ಆಗುತ್ತೆ ಅಂತ. ಐಕಿಯಾಗೆ ರೀಚ್ ಆದ್ವಿ. ಪಾರ್ಕಿಂಗ್ ಪ್ಲೇಸಿಗೆ ಬಂದಿದ್ದೀವಿ. ಪಾರ್ಕ್ ಮಾಡಿ ಟುವರ್ಡ್ಸ್ ಎಂಟ್ರೆನ್ಸ್ ವಿ ಆರ್ ಹೆಡಿಂಗ್. ಇಲ್ಲಿ ಬ್ಯಾಗ್ ಚೆಕ್ ಮಾಡ್ತಾರೆ ಇನಿಷಿಯಲ್ ಆಗಿ. ಇಲ್ಲಿ ದ ಮೂಮೆಂಟ್ ವಿ ಗೆಟ್ ಇನ್ಸೈಡ್, ಫಸ್ಟ್ ಬೆಡ್ ಸೆಟಪ್ ಇತ್ತು ಅಲ್ಲಿ. ತುಂಬ ಚೆನ್ನಾಗಿತ್ತು. ನೋಡಿದ್ವಿ ಒಂದು ಬೆಡ್ ಸೆಟಪ್ನ ಕಂಪ್ಲೀಟಾಗಿ. ಆ್ಯಂಡ್ ಮಕ್ಕಳಿಗೆ ಆಟ ಆಡೋಕ್ಕೆ ಪ್ಲೇ ಏರಿಯಾ ಸಹ ಇದೆ. ನಿಮ್ಮ ಮಕ್ಕಳು ಏನನ್ನ ಕರ್ಕೊಂಡು ಹೋಗ್ತೀರಾ ಅಂದರೆ ಅಲ್ಲಿ ಬಿಡ್ಬೋದು ನಿಶ್ಚಿಂತವಾಗಿ. ಆ್ಯಂಡ್ ಇದು ಔಟ್ಫಿಟ್ ನಂದು. ನಾನು ಫುಲ್ ತೋರ್ಸೋಕ್ಕಾಗಲಿಲ್ಲ, ಬೆಳಿಗ್ಗೆ ರೆಡಿ ಆದಮೇಲೆ ಲೇಟ್ ಆಗೋಗಿತ್ತು. ಹಾಗಾಗಿ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನಾನು. ಇಲ್ಲೆಲ್ಲಾದರೂ ಮಿರರ್ಸ್ ಇದೆ, ಮಿರರ್ ಮುಂದೆ ನಿಂತ್ಕೊಂಡು ಹಾಗೆ ನಾನೊಂದು ಫೋಟೋ ತೊಗೋತೀನಿ. ಐ ಹೋಪ್ ನಿಮಗೆ ಐಡಿಯಾ ಬರುತ್ತೆ ಕಂಪ್ಲೀಟ್ ಔಟ್ಫಿಟ್ದು. ಆ್ಯಂಡ್ ಇಲ್ಲಿ ಒಂದು ಕಿಚನ್ ಸೆಟಪ್ ಮಾಡಿದರು. ತುಂಬ ಬ್ಯೂಟಿಫುಲ್ಲಾಗಿ ಸೆಟಪ್ ಮಾಡಿದರು. ನೀವೇನಾದರೂ ಹೊಸದಾಗಿ ಮನೆ ಕಟ್ತಿದ್ದೀರಾ ಅಂತ ಅಂದರೆ ನಿಮಗೆ ಐಡಿಯಾಸ್ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲ ಐಕಿಯಾ ಅಲ್ಲಿ ಬಂದು. ನೀವು ಓವರಾಲ್ ಹೇಗೆ ಕಾಣುತ್ತೆ ಈ ಥರ ಮಾಡಿದ್ರೆ ಅನ್ನೋದು ಒಂದು ಓವರ್ವ್ಯೂ ಸಿಗುತ್ತೆ ನಿಮಗೆ. ಸೊ ಚೆಕ್ ಮಾಡಿ ಐಕಿಯಾಗೆ ಬಂದು. ನಿಮಗೆ ಬೆಡ್ರೂಮ್ ಸೆಟಪ್ ಆಗಲಿ, ಬಾತ್ರೂಮ್ ಸೆಟಪ್, ಇಲ್ಲ ಅಂದರೆ ಕಿಚನ್ ಸೆಟಪ್, ನಿಮಗೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಟಪ್ಸ್ ಮಾಡಿ ಇಟ್ಟಿರ್ತಾರೆ. ನೀವು ಇಲ್ಲಿಂದ ಬೇಕಾದರೂ ಇಂಟೀರಿಯರ್ಸ್ನ ಹೈರ್ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೋದು ನಿಮ್ಮ ಮನೇಲಿ. ಅಥವಾ ನಿಮಗೇನಾದರೂ ಐಡಿಯಾಸ್ ಬೇಕು ಅಂದರೆ ಐಡಿಯಾಸ್ ತೊಗೊಂಡು ನೀವೇ ಅಲ್ಲಿ ಸ್ಟ್ರಕ್ಚರ್ ಮಾಡ್ಕೋಬೋದು ನಿಮ್ಮ ಮನೇನ. ಸೊ ಇಟ್ಸ್ ಟೋಟಲಿ ಲೆಫ್ಟ್ ಟು ಯು. ನನಗೆ ಈ ಕಿಚನ್ ಸೆಟಪಲ್ಲಿ ಸಿಂಕ್ ಸೆಟಪ್ ತುಂಬ ಇಷ್ಟ ಆಯಿತು. ಸಿಂಕ್ ಕೆಳಗೆ ಚೆನ್ನಾಗಿ ಆರ್ಗನೈಸರ್ಸ್ ಕೊಟ್ಟಿದ್ದಾರೆ, ಡಸ್ಟ್ಬಿನ್ ಆರ್ಗನೈಸರ್ಸ್, ಆಮೇಲೆ ಕಿಚನ್ಗೆ ಸಿಂಕ್ಗೆ ಬೇಕಾಗಿರೋ ಅಂಥದ್ದೆಲ್ಲ ಆರ್ಗನೈಸರ್ಸ್ ಅಲ್ಲೇ ಇಟ್ಕೋಬೋದು. ಆ್ಯಂಡ್ ಇಟ್ ವಾಸ್ ಬ್ಯೂಟಿಫುಲಿ ಡನ್. ನನಗೆ ವಾಲ್ ಫ್ರೇಮ್ಸ್, ಫೋಟೋ ಫ್ರೇಮ್ಸ್ ಸಹ ತುಂಬ ಇಷ್ಟ ಆಯಿತು ಐಡಿಯಾ. ಐ ಥಿಂಕ್ ಐ ವಿಲ್ ಇಂಪ್ಲಿಮೆಂಟ್ ದಿಸ್ ಇನ್ ಮೈ ಹೋಮ್. ನೋಡೋಣ, ಆ ಫ್ರೇಮ್ಸ್ ಅದೇ ಥರ ಫ್ರೇಮ್ ಸಿಕ್ಕಿದ್ರೆ ಐ ವಿಲ್ ಗೆಟ್ ದ ಫೋಟೋಸ್ ಆ್ಯಂಡ್ ಗೆಟ್ ಇಟ್ ಫ್ರೇಮ್ಡ್. ಇಲ್ಲಿ ನೋಡ್ಬೋದು ನನ್ನ ಟೋಟಲ್ ಕಂಪ್ಲೀಟ್ ಔಟ್ಫಿಟ್. ತುಂಬ ಚೆನ್ನಾಗಿದೆ ಅದು. ಲಿಂಕ್ ಸಿಕ್ಕಿದ್ರೆ ನಾನು ಡೆಫಿನೆಟ್ಲಿ ನಿಮಗೆ ಲಿಂಕ್ ಕೊಡ್ತೀನಿ ಅದು. ಆ್ಯಂಡ್ ಇದೆಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸ್ ಇತ್ತು, ಪ್ಲ್ಯಾನ್ಸ್ ಇತ್ತು. ಇದು ಒಂದು ಸ್ಟಡಿ ಟೇಬಲ್ ಸೆಟಪ್, ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ ಅದು ವರ್ಕಿಂಗ್ ಡೆಸ್ಕ್ ಸೆಟಪ್ ಎಲ್ಲ ಇತ್ತು.
ದಿಸ್ ಇಸ್ ದ ಸೆಕೆಂಡ್ ಕಿಚನ್ ಸೆಟಪ್. ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿ ಸೆಟಪ್ ಮಾಡಿದ್ರೆಲ್ಲ. ಹಾಬ್ ಹೇಗೆ ಸೆಟ್ ಮಾಡ್ತಾರೆ ಅದೆಲ್ಲ ನಿಮಗೆ ಐಡಿಯಾ ಸಿಗುತ್ತೆ. ನೀವು ಒಂದು ಸಲ ಐಕಿಯಾಗೆ ಬಂದು ನೋಡಿ ಇಫ್ ಯು ಹ್ಯಾವ್ ನಾಟ್ ವಿಸಿಟೆಡ್ ಆಲ್ರೆಡಿ. ನಂಗೆ ಈ ಮಿರರ್ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ವಾಲ್ಗೆ ಕೊಲ್ಯಾಪ್ಸಿಬಲ್ ಥರ, ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಇಟ್ಸ್ ಕಾಲ್ಡ್, ಬಟ್ ಚೆನ್ನಾಗಿತ್ತು. ಬೋತ್ ಕಾನ್ವೆಕ್ಸ್ ಆ್ಯಂಡ್ ಕಾನ್ಕೇವ್ ಮಿರರ್ ಇತ್ತು ಅದರಲ್ಲಿ. ಆ್ಯಂಡ್ ಇಲ್ಲಿ ದಿಸ್ ಇಸ್ ಬೆಡ್ರೂಮ್ ಸೆಟಪ್. ಇದು ಬೆಡ್ರೂಮ್ ಸೆಟಪ್, ಬೆಡ್ ಸೈಡ್ ಲ್ಯಾಂಪ್ ಇದೆ, ವಾಲ್ಗೆ ಫಿಕ್ಸ್ ಆಗಿರೋದು. ಇದು ನೋಡ್ಬೋದು ನೀವು. ಇಟ್ಸ್ ಸೊ ಬ್ಯೂಟಿಫುಲ್ ಐಡಿಯಾಸ್ ನಿಮಗೆ ಸಿಗುತ್ತೆ ಇಲ್ಲಿ. ನೀವು ಬೇಕಾದರೆ ನೀವು ಇಲ್ಲಿ ಐಡಿಯಾಸ್ ತೊಗೊಂಡು ಹೊರ್ಗಡೆ ಪರ್ಚೇಸ್ ಮಾಡ್ಕೋಬೋದು. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್. ನನಗಂತೂ ತುಂಬಾ ಇಷ್ಟ ಆಯಿತು. ದಿಸ್ ಈಸ್ ಮೈ ಸೆಕೆಂಡ್ ವಿಸಿಟ್. ನಾನು ಆಗಲೇ ಹೇಳಿದಾಗೆ ಐ ಆಮ್ ಶ್ಯೂರ್ ಐ ವಿಲ್ ಕಮ್ ಅಗೇನ್. ಇಲ್ಲಿ ಸೆಂಟೆಡ್ ಕ್ಯಾಂಡಲ್ಸ್ ಇಟ್ಟಿದ್ರು, ಒಂದು ಸ್ಯಾಂಪಲ್ಗೆ ಓಪನ್ ಮಾಡಿಟ್ಟಿದ್ರು. ನನಗೇನು ಈಗ ಸೆಂಟೆಡ್ ಕ್ಯಾಂಡಲ್ ಇದು ಇಷ್ಟ ಆಗಲಿಲ್ಲ, ಬಿಕಾಸ್ ಅಷ್ಟೊಂದು ಏನು ಫ್ರೇಗ್ರೆನ್ಸ್ ಇರಲಿಲ್ಲ ಅದರಲ್ಲಿ. ಮೇ ಬಿ ಬಿಕಾಸ್ ಅದು ಓಪನ್ ಆಗಿತ್ತಾ ಏನೋ ಗೊತ್ತಿಲ್ಲ, ಬಟ್ ಅಷ್ಟೊಂದು ರಿಫ್ರೆಶಿಂಗ್ ಅನಿಸ್ಲಿಲ್ಲ ನನಗದು. ಇದು ಒಂದು ಸಿಂಕ್. ದಿಸ್ ಇಸ್ ದ ಥರ್ಡ್ ಕಿಚನ್ ಸೆಟಪ್ ಅವ್ರು ಮಾಡಿದ್ದು. ಇದು ಇನ್ನೊಂದು ಬೆಡ್ರೂಮ್ ಸೆಟಪ್. ಚೆನ್ನಾಗಿ ಅರೇಂಜ್ ಮಾಡಿದರು ಎಲ್ಲದನ್ನು. ಗ್ಲಾಸ್ವೇರ್ ಐಟಮ್ಸ್ ಸಹ ಕಲೆಕ್ಷನ್ಸ್ ಇದೆ ಇಲ್ಲಿ. ಬಟ್ ಫಸ್ಟ್ ಟೈಮ್ ಬಂದಾಗ ತುಂಬ ಜಾಸ್ತಿ ಇತ್ತು. ಈ ಸಲ ಸ್ಟೀಲ್ ಐಟಮ್ಸ್ ಜಾಸ್ತಿ ಇತ್ತು, ಗ್ಲಾಸ್ವೇರ್ಸ್ ಕಮ್ಮಿ ಇತ್ತು. ನಾನು ಆಲ್ರೆಡಿ ತುಂಬ ಗ್ಲಾಸ್ವೇರ್ ಐಟಮ್ಸ್ ಆಲ್ರೆಡಿ ಪರ್ಚೇಸ್ ಮಾಡಿದ್ದೆ ನನ್ನ ಫಸ್ಟ್ ವಿಸಿಟಲ್ಲೇ. ಹಾಗಾಗಿ ಈ ಸಲ ನಾನು ಗ್ಲಾಸ್ ಐಟಮ್ಸ್ ಏನೂ ತೊಗೊಳ್ಳಿಲ್ಲ. ತುಂಬ ಕಮ್ಮಿ ತೊಗೊಂಡಿದ್ದು ಈ ಸಲ ನಾನು. ಇಷ್ಟು ನೋಡೋ ಅಷ್ಟರಲ್ಲಿ ಎಲ್ಲರಿಗೂ ಹೊಟ್ಟೆ ಹಸಿದಿತ್ತು. ಸ್ವಲ್ಪ ಆರ್ಡ್ರ್ ಮಾಡಿದ್ವಿ, ಒಂದು ಪೇಸ್ಟ್ರಿ, ಆಮೇಲೆ ವೆಜಿಟೇಬಲ್ ನಗೆಟ್ಸ್ ಥರ ಏನೋ ಆರ್ಡ್ರ್ ಮಾಡಿದ್ವಿ. ಸ್ವೀಡಿಷ್ ಸ್ಟೈಲಲ್ಲಿ ಫುಡ್ ಸಿಗುತ್ತೆ ನಿಮಗೆ ಇಲ್ಲಿ. ಅದು ತಿಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮತ್ತೆ ಎಕ್ಸ್ಪ್ಲೋರ್ ಮಾಡಿದ್ವಿ. ಈ ಥರ ಆಕ್ಟೋಪಸ್ ಹ್ಯಾಂಗರ್ ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ತುಂಬ ಯೂಸ್ಫುಲ್. ಸಾಕ್ಸ್ ಆಗಲಿ, ಇಲ್ಲ ಹ್ಯಾಂಡ್ ಕರ್ಚೀಫ್ಸ್, ಯಾವುದಾದ್ರು ಚಿಕ್ಕ ಪುಟ್ಟ ಬಟ್ಟೆಗಳನ್ನ ಹ್ಯಾಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಅದು ಒಳ್ಳೆ ಕ್ವಾಲಿಟಿ. ಇಲ್ಲಿ ಸುಮಾರು ಐಟಮ್ಸ್ ಇಟ್ಟಿದ್ರು. ಪ್ಲಾಸ್ಟಿಕ್ ಐಟಮ್ಸ್ ಸುಮಾರಿತ್ತು ಈ ಸಲ ಕಂಪೇರ್ ಟು ಮೈ ಫಸ್ಟ್ ವಿಸಿಟ್. ಬಟ್ ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಪ್ಲಾಸ್ಟಿಕ್, ಸೊ ನಾನು ಪ್ಲಾಸ್ಟಿಕ್ ಏನೂ ಪರ್ಚೇಸ್ ಮಾಡಲ್ಲ. ಆ್ಯಂಡ್ ಇಲ್ಲಿ ನೋಡ್ತಿರೋ ಹಾಗೆ ಸೆರಾಮಿಕ್ ಐಟಮ್ಸ್ ಎಲ್ಲ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ. ಮಗ್ಸ್ ಆಗಲಿ, ಬೌಲ್ಸ್ ಆಗಲಿ ಎಲ್ಲ ಟ್ರೈ ಮಾಡಿ ಬಂದರೆ ಈ ಸಲ. ಈ ಸೀಸರ್ ಸೆಟ್ ತೊಗೊಂಡೆ ನಾನು ಒಂದು. ನೀವು ನೋಡ್ತಿರೋ ಹಾಗೆ ತುಂಬ ಅಂದರೆ ತುಂಬ ಐಟಮ್ಸ್ ಬಂದಿದೆ ಈ ಸಲ. ಕಲೆಕ್ಷನ್ಸ್ ಜಾಸ್ತಿ ಇದೆ, ಎಸ್ಪೆಷಲಿ ಕಿಚನ್ ಐಟಮ್ಸ್. ಸ್ಟೀಲ್ ಆಗಲಿ ಮತ್ತೊಂದಾಗಲಿ ತುಂಬ ಚೆನ್ನಾಗಿದೆ. ಗ್ರೇಟರಲ್ಲಿ ಮತ್ತು ಪೀಲರಲ್ಲಿ ತುಂಬ ಆಪ್ಷನ್ಸ್, ವೆರೈಟಿ ಆಪ್ಷನ್ಸ್ ಇತ್ತು ಇಲ್ಲಿ. ಜಿಂಜರ್ ಪೀಲರ್, ಜಿಂಜರ್ ಗ್ರೇಟರ್, ಸಿಕ್ಕಾಬಟ್ಟೆ ಆಪ್ಷನ್ಸ್. ಐಸ್ ಕ್ರೀಮ್ ಸ್ಕೂಪ್ಸ್, ಇದು ಚಿಕ್ಕ ಆಯಿಲ್ ಡಿಸ್ಪೆನ್ಸರ್ ಅನ್ಕೋತೀನಿ. ಚೆನ್ನಾಗಿತ್ತು ಎಲ್ಲ. ಬಟ್ ಈ ಸಲ ನನಗೆ ಸ್ವಲ್ಪ ಐಡಿಯಾಸ್ ಬೇಕಿತ್ತು ಜಾಸ್ತಿ, ಮೋರ್ ದೆನ್ ಯುಟೆನ್ಸಿಲ್ಸ್. ಇದು ಕೊಲ್ಯಾಪ್ಸಿಬಲ್ ಕೋಲ್ಯಾಂಡರ್ ಆ್ಯಂಡ್ ಇದು ನಾರ್ಮಲ್ ಕೋಲ್ಯಾಂಡರ್. ದಿಸ್ ವೈಟ್ ಒನ್ ವಾಸ್ ವೆರಿ ಗುಡ್. ಈಗ ನೀವು ನೋಡ್ತಿರೋ ಹಾಗೆ ಸ್ಟೀಲ್ ಐಟಮ್ಸ್ ನೋಡಿ ಎಷ್ಟು ಕಲೆಕ್ಷನ್ಸ್ ಬಂದಿದೆ. ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇತ್ತು, ಬಟ್ ಸ್ವಲ್ಪ ಪ್ರೈಸಿ ಆಗಿತ್ತು. ನಂಗೆ ಅಷ್ಟೊಂದು ಅಫೋರ್ಡಬಲ್ ಅನಿಸ್ಲಿಲ್ಲ ಈ ಸಲ. ಫೋರ್ಕ್, ಸ್ಪೂನ್ಸ್ ಎಲ್ಲ ಕಟ್ಲೆರಿ ಕ್ವಾಲಿಟಿ ಸಿಕ್ಕಾಬಟ್ಟೆ ಒಳ್ಳೆ ಕ್ವಾಲಿಟಿ ಇದೆ. ನೀವು ಫಸ್ಟ್ ಟೈಮ್ ಏನಾದರೂ ಇನ್ವೆಸ್ಟ್ ಮಾಡ್ತಿದ್ದೀರಾ, ನೀವು ಹೊಸದಾಗಿ ಮದುವೆ ಆಗಿದ್ದೀರಾ, ಹೊಸದಾಗಿ ಮನೆ ಮಾಡ್ಕೋತಿದ್ದೀರಾ ಅಂತ ಏನಾದರೂ ಇದ್ದರೆ ಇಲ್ಲಿ ಬಂದು ಡೆಫಿನೆಟಾಗಿ ಚೆಕ್ ಮಾಡಿ ಆಮೇಲೆ ಮತ್ತೆ ಪರ್ಚೇಸ್ ಮಾಡಿ. ನಿಮಗೆ ತುಂಬ ಅಂದರೆ ತುಂಬ ಐಡಿಯಾಸ್ ಸಿಗುತ್ತೆ. ಆ್ಯಂಡ್ ವೈಡ್ variety of collections you can see here. Ceramic items, soup bowls, plates, it was totally amazing. Glassware is actually affordable ನೀವು ಸ್ಟೀಲ್ ಕಂಪೇರ್ ಮಾಡಿದ್ರೆ. and if you are good in maintaining glasswares, then you must buy from here. ನಾನು ಎಲ್ಲದನ್ನು ಶೂಟ್ ಮಾಡಲಿಲ್ಲ, ಮೇಲೆ ಮಾಡಿದ್ದೀನಿ.
ಅದನ್ನೇ ನೀವು ನೋಡ್ತಿದ್ರೆ ಎಷ್ಟೊಂದು ಕಲೆಕ್ಷನ್ಸ್ ಇದೆ. ಆ್ಯಂಡ್ ಡೈರೆಕ್ಟಾಗಿ ಇಫ್ ಯು ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಐಕಿಯಾ ನಿಮಗೆ ತುಂಬ ಅಂದರೆ ತುಂಬ ಟೈಮ್ ಬೇಕು ಪ್ರತಿಯೊಂದನ್ನು ಡೀಟೇಲ್ಡಾಗಿ ನೋಡಿ ಚೂಸ್ ಮಾಡ್ಕೊಳ್ಳೋಕ್ಕೆ. ಸೊ ನಾವು ಲಾಸ್ಟ್ ಸೆಕ್ಷನ್ ಅಂದರೆ ಗೋಡೌನ್ ಕೆಳಗೆ ಬಂದಿದ್ದೀವಿ. ಇಲ್ಲಿ ಒಂದು ಸೈಡ್ ಗೋಡೌನ್ ಇದೆ, ಅಲ್ಲಿನೂ ಐಟಮ್ಸ್ ಇಟ್ಟಿದ್ದಾರೆ. ನಿಮಗೇನಾದರೂ ಬೇಕಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಆ್ಯಂಡ್ ಪಿಕ್ ಇಟ್ ಅಪ್. ರೈಟ್ ಸೈಡಿಗೆ ಬಂತಂದರೆ ದಸ್ ಅ ಬಿಲ್ಲಿಂಗ್ ಕೌಂಟರ್. ಈ ಸಲ ಜಾಸ್ತಿ ಪರ್ಚೇಸ್ ಮಾಡದೇ ಇರೋದ್ರಿಂದ ನಾನು ಅಷ್ಟೊಂದು ವಾಟ್ ಐ ಬ್ರಾಡ್ ಫ್ರಮ್ ಐಕಿಯಾ ಅದನ್ನು ಮಾಡ್ತಿಲ್ಲ, ನಿಮಗೆ ಅಷ್ಟೊಂದು ತೋರಿಸ್ತಿಲ್ಲ. ಬಂದ್ವಿ, ಆಚೆ ಬರೋಷ್ಟೊತ್ತಿಗೆ ಫುಲ್ಲು ಗ್ಲೂಮಿ ಆಗಿತ್ತು. ಮಳೆ ಬಂದಿತ್ತು ಅನಿಸುತ್ತೆ, ಮಳೆ ಬಂದು ನಿಂತಿತ್ತು ಆಲ್ರೆಡಿ. ತುಂಬ ಕ್ಲೌಡಿ ಆಗಿತ್ತು ಸ್ಕೈ ಎಲ್ಲ. ಹೊರಟ್ವಿ ನಾವು ಐಕಿಯಾಯಿಂದ. ಆ್ಯಂಡ್ ಬೈ ದ ಟೈಮ್ ವಿ ಲೆಫ್ಟ್ ಐಕಿಯಾ ವಿ ವೆರ್ ಸೋ ಡ್ಯಾಮ್ ಟಯರ್ಡ್. ಏನು ಮತ್ತೆ ಶೂಟ್ ಮಾಡೋಕ್ಕಾಗಲಿಲ್ಲ ನನಗೆ. ಜಸ್ಟ್ ಹೊರಟ್ಬಿಟ್ವಿ ಅಲ್ಲಿಂದ. ಬಾಯ್ ಬಾಯ್ ಐಕಿಯಾ, ಸಿ ಯು ಸೂನ್. ಹಾಗೆ ನಿಮಗೆಲ್ಲರಿಗೂ ಅಷ್ಟೇ, ಸಿ ಯು ಬ್ಯಾಕ್ ಸೂನ್. ತುಂಬ ಅಪ್ಡೇಟ್ಸ್ ಇದೆ, ಸೊ ಸ್ಟೇ ಟ್ಯೂನ್ಡ್, ಬಿ ಕನೆಕ್ಟೆಡ್, ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಟೇಕ್ ಕೇರ್ ಆಲ್.